ಇವತ್ತು ಒಂದು ಮೀಟ್ರ್ ಬೋರ್ಡ್ ಕನೆಕ್ಷನ್ ಇತ್ತು, ನೋಡ್ಬೋದು ಯಾವ ಥರ ಇದೆ ಅಂತ. ಬೇರೆ ವೈರಿಂಗ್ ಇದು ಮೀಟ್ರ್ ಬೋರ್ಡ್ ನಾವೇ ಕನೆಕ್ಷನ್ ಹಾಕಿದ್ದು. ಅವತ್ತು ಅರ್ಥಿಂಗ್ ತಂತಿ ಒಳಗಡೆ ಗೋಡೆ ಒಳಗಡೆ ಹಾಕಿದ್ರು ಅಂತ ಅವರು ಟೈಲ್ಸ್ ಹಾಕ್ಬೇಕಾದ್ರೆ ಮುಚ್ಚಾಕಿದ್ದಾರೆ. ಮತ್ತು ಬಾಕ್ಸ್ ಓಪನ್ ಮಾಡ್ಕೊಂಡು ಟೈಲ್ಸು ಸ್ವಲ್ಪ ಹೊಡೆದಿದ್ದು ಅಲ್ಲೇ ಸಿಕ್ತು. ಅದು ನನಗೆ ಕನೆಕ್ಷನ್ ಹಾಕ್ಕೊಬೇಕು. ಕನೆಕ್ಷನ್ ಹಾಕ್ಕೊಂಡು ಅರ್ಥಿಂಗ್ ವೈರು ಮತ್ತು ಮೀಟ್ರ್ ಬೋರ್ಡ್ ಕುಂಡ್ರಿಸಿ ಬಾಲ್ ಟೈಟ್ ಮಾಡಿ ಬೋರ್ಡ್ ಕುಂಡ್ರಿಸ್ಬೇಕು ನೀಟಾಗಿ ಬಾಕ್ಸ್ನೇ. ಅದೇ ವೀಡಿಯೋ ಇದು ನೋಡಿ, ಯಾವ ಥರ ದಯವಿಟ್ಟು ವೀಡಿಯೋ ನೋಡಿ ಯಾವ ಥರ ಕೂರಿಸ್ತೀವಿ ಏನು ಇರ್ತಾ ಅಂತ ನಿಮಗೊಂದು ಮೈಂಡಿಗೆ ಬರುತ್ತೆ. ಕರೆಂಟ್ ಇತ್ತು ಅದರಲ್ಲಿ, ಅದಕ್ಕೋಸ್ಕರ ಭಾಳ ಹುಷಾರಾಗಿ ಫೀಸ್ ತೆಗೆದಿದ್ದೆ ಅಷ್ಟೇ. ಫೀಸ್ ಇತ್ತು, ಮೀಟ್ರ್ ಬೋಲ್ಡಲ್ಲಿ ಕುಂಡ್ರಿಸಿರಲಿಲ್ಲ. ಮೀಟ್ರ್ ಬೋಲ್ಡ್ ನಾನೇ ಕೂರಿಸಿತ್ತು. ಫೀಸ್ ತಕ್ಕೊಂಡು ಹುಷಾರಾಗಿ ನೋಡ್ಬೋದು. ಫೀಸ್ ತಕ್ಕೊಂಡು ಹುಷಾರಾಗಿ ಹಾಕಬೇಕು. ವೈರೆಲ್ಲ ಸ್ಕಿನ್ ಆದವು ಅಂತ ನೀಟಾಗಿ ಹುಷಾರಾಗಿ ನೋಡ್ಕೊಂಡು ಅದಕ್ಕಿಂತ ಮುಂಚೆ ಅರ್ಥಿಂಗ್ ವೈರ್ ಕನೆಕ್ಷನ್ ಹಾಕ್ಕೊಬೇಕು. ತಂತಿ ಒಳಗಡೆ ಸ್ವಲ್ಪ ತಂತಿ ಬಿಟ್ಟಿದ್ದಾರೆ ಅಷ್ಟೇ, ಕಾಪರ್. ಅದಕ್ಕೆ ನಾವು ಒಳಗಡೆಯಿಂದ ಅರ್ಥಿಂಗ್ ವೈರ್ ಬಿಟ್ಟಿದ್ವಲ್ಲ, ಅದು ಕನೆಕ್ಷನ್ ಹಾಕ್ಕೊಬೇಕು. ಕನೆಕ್ಷನ್ ಹಾಕ್ಕೊಂಡು ಯಾವ ಥರ ಅಂತ ನೋಡಿ ಕನೆಕ್ಷನ್ ಹಾಕ್ಕೊಂತ ಇದ್ದೀನಿ. ಕಟ್ಟು ತಗೊಂಡೆ ಸ್ಕಿನ್ ಮಾಡ್ಕೊಂಡು ಹಾಕಬೇಕು. ನೋಡಿ, ಅಲ್ಲಿ ಪೈಪು ಸ್ವಲ್ಪ ತಂತಿ ಸ್ವಲ್ಪ ಕಾಣೋದು, ನೀಟಾಗಿ ಟೇಪ್ ಹಿಡ್ಕೊಂಡು ಸಿಗ್ತಿರಲಿಲ್ಲ. ಅದನ್ನ ಸ್ವಲ್ಪ ಬಿಡಿಸ್ಕೊತ ಇದ್ದೀನಿ. ವೈರಲ್ಲಿ ಕರೆಂಟ್ ಬೇರೆ ಐತೆ, ಭಾಳ ಹುಷಾರು ಮಾಡ್ಕೋಬೇಕು ಕೆಲಸ. ನೋಡಿ ಯಾವ ಥರ ಬಿಡಿಸ್ಕೊತೀನಿ. ಸ್ವಲ್ಪ ಅಷ್ಟೇ ಇರಲಿಲ್ಲ, ಅದಕ್ಕೋಸ್ಕರ ಅಷ್ಟೇ. ದಯವಿಟ್ಟು ಯಾವುದೇ ಆದರೂ ಎಲೆಕ್ಟ್ರಿಕಲ್ಲು ಮತ್ತು ಪ್ಲಂಬಿಂಗ್ ವರ್ಕ್ ಇದ್ದರೆ ಕಾಲ್ ಮಾಡಿ ಈ ನಂಬರ್ಗೆ. ಡಿಸ್ಪ್ಲೇ ಗೊತ್ತಾಯ್ತು ನೋಡಿ ನಂಬರು, ಇದೇ ನಂಬರಿಗೆ ಕಾಲ್ ಮಾಡಿ ದಯವಿಟ್ಟು ನಮ್ಮ ಕೆಲಸ ಮಾಡಿಕೊಡ್ತೀವಿ. ಇದು ಬೇರೆ ಮಾಡಿ ಮೋಲ್ಡಿ ಪೈಪ್ ಹಾಕಿದ್ದು ಗ್ರೂ ಕಟಿಂಗ್ ಮಾಡ್ತಿಲ್ಲ ಬೇರೆಯವರು. ಬಟ್ ಫೈನಲ್ ಫಿಟ್ಟಿಂಗು ನನಗೆ ಸಿಕ್ತು. ಅವರ ಸಮಸ್ಯೆಯಿಂದ ಅವ್ರಿಗೆ ಕೆಲಸ ಮಾಡೋಕ್ಕಾಗಿಲ್ಲ, ಅವ್ರು ಬಿಟ್ಟು ಹೋಗಿದ್ರು. ಅದಕ್ಕೋಸ್ಕರ ಮನೆ ಓನರು ನಮಗೆ ಕಾಂಟ್ಯಾಕ್ಟ್ ಮಾಡಿ ತಿಳಿಸಿರು. ಕನೆಕ್ಷನ್ ಹಾಕೊಂಡಿದ್ದಾಯಿತು. ಇವಾಗ ಮೀಟ್ರ್ ಬೋರ್ಡ್ ಕುಂಟಿಸ್ತಾ ಇದ್ದೀವಿ. ಫಿಟ್ ಮಾಡಬೇಕಾದ್ರೆ ನೀಟಾಗಿ ಯಾವ ಥರ ಫಿಟ್ ಮಾಡ್ತೀನಿ ಅನ್ನೋದು ಸ್ವಲ್ಪ ನೋಡಿ.
ಮುಂಚೆನೇ ಸ್ಕ್ರೂ ಗಟ್ಟ ಹೊಡೆದು ಸ್ಕ್ರೂ ಹೊಡೆದು ಆಗೈತೆ. ಆ ಥರ ವಾಲ್ ಮಾಡ್ಕೊಂಡು ಎಲ್ಲ ಮಾಡ್ಕೊಂಡು ಆಗಿತ್ತು. ಕರೆಕ್ಟಾಗಿ ಅಲ್ಲಿಗೆ ಸ್ಕ್ರೂ ಹೊಡೆದು ವಾಲ್ ಮುಚ್ಕೊಂಡು ಕರೆಕ್ಟಾಗಿ ಕುಂಡಿಸ್ಬೇಕು. ಅದೇ ಯಾವ ಥರ ಅಂತ ಕಲೆಕ್ಷನ್ ಕೊಡಲ್ಲ ತಂದಿದ್ರಲ್ವಾ ಕೂರ್ಸಿ ಹೋಗ್ತೀನಿ. ಹ್ಞೂ ಅಲ್ಲಿ ಕಮ್ದಲ್ಲಿ ನಾವು ಕೊಡಲ್ಲ, ಅವರೇ ಕೊಡಬೇಕು. KBನೇ ಕೊಡಬೇಕು. ಅವಯ್ಯ ಭುಜಬಲ ಫೋನ್ ಮಾಡಿ. ಹಾಂ ಅವಯ್ಯ ಭುಜಬಲ ಹ್ಞೂ ಏನಂದ್ರೆ ಬರ್ತೀನಿ ಅಂತ ಹಾಂ ಬರ್ತೀನಿ ಅಂತಂತೆ. ಯಾವ ಬರ್ತಾರಂತೆ? ಯಾವ ಬರ್ತಾರ ಕಾಣಕ್ಕ ನಾನು ಫೋನ್ ಮಾಡಿ ಬಂದು ಹಾಕೋಣ. ನಾನು ಕೂಡ್ಸಲ್ಲಪ್ಪ, ನಾನು ಹಾಕ್ತೀನಿ ಅಂತ. ಹಾಂ ಆ ಕೂಡ್ಸಲ್ಲ ನಾನು ಹಾಕೋತೀನಿ ಎಜ್ಜಿರುತ್ತೆ ಅಂತ. ಕಮ್ದಾಗ ಅರ ತೆಗಿಬೇಕ? ಹಾಂ ಕಮ್ದಾಗ ಕಿವಿ ತೆಗಿನಲ್ವ? ತೆಗಿತೀನಿ. ಮುಗಿಯೋದು ಅವ್ರು ಮುಗಿತಾರೆ. ಕಂಬಕ್ಕೆ ನಾವು ನುಲಿಯೋಂಗಿಲ್ಲ. ಫುಲ್ ಫಿಟ್ ಮಾಡಿದ್ದಾಯಿತು. ಇನ್ನೊಂದು ಸ್ಕ್ರೂ ಹೊಡಿಬೇಕಾಯಿತು. ಸ್ಕ್ರೂ ಹೊಡೆದ ನೋಡ್ಬೋದು, ಅಲ್ಲಾಡ್ದಿಲ್ಲ, ಫಿಟ್ಟಾಗಿ ಕೂತೈತೆ. ದಯವಿಟ್ಟು ಯಾರು ಈ ಥರ ಮೀಟ್ರುಗಳು ಇಡೋಕ್ಕೆ ಹೋಗಬೇಡಿ. ಯಾಕೆಂದರೆ ಮುಂಚೆನೇ ಗ್ರೂ ಕಟ್ ಮಾಡಿ ನೀಟಾಗಿ ಒಳಗಡೆ ನೀಟಾಗಿ ಕುಂಟ್ರಿಸ್ಕೊಂಡ್ರೆ ನೀಟಾಗಿರುತ್ತೆ. ಈ ಥರ ಟೈಲ್ಸ್ ಮೇಲೆಲ್ಲ ಹಾಕೋಕ್ಕೆ ಹೋದರೆ ಕೆಲಸನೂ ನೀಟಾಗಿರಲ್ಲ, ನೀಟಾಗಿ ಕಾಣೋದು ಇಲ್ಲ, ಸೇಫ್ಟಿನೂ ಇರಲ್ಲ. ಮಿಸ್ಸಾಗಿ ಯಾವ್ದಾದ್ರು ಸ್ಕಿನ್ ಆಯಿತು ಅಂದರೆ ಕಷ್ಟ. ನೋಡ್ಬೋದೆಲ್ಲ ಫುಲ್ ಕ್ಲಿಯರ್ ಆಯಿತು. ಅದು ಮೀಟ್ರ್ ಬೋರ್ಡ್ನು ಕೂರಿಸಿದ್ದೀನಿ. ಅದು ಮೀಟ್ರ್ ಬೋರ್ಡ್ ಕೂರಿಸೋದು ವೀಡಿಯೋ ಮಾಡಲಿಲ್ಲ. ಮೀಟ್ರ್ ಬೋರ್ಡ್ ಕೂರಿಸಿದ್ದೀನಿ, ಫೀಸು ಹಾಕಿದ್ದೀನಿ. ಮೀಟ್ರ್ ಬೋರ್ಡ್ ಓಪನ್ ಮಾಡಿರ್ತಾರೆ, ಅದನ್ನ ವೀಡಿಯೋ ಮಾಡಿದೆ, ಬಟ್ ವೀಡಿಯೋ ರೆಕಾರ್ಡ್ ಆಗಿಲ್ಲ ಅದು. ಇದು UPS ಕನೆಕ್ಷನ್ಗೆ 16 amp ಸ್ಟಾಪ್ ಕನೆಕ್ಷನ್ ಮಾಡ್ಕೊತಾ ಇರೋದು. ಯಾವ ಥರ ಮಾಡೋದು ಅಂತ ತೋರಿಸ್ತಾ ಇದ್ದೀವಿ. ಬಟ್ ಅಷ್ಟು ಅನುಭವ ಇಲ್ಲ ಅಂದರೆ ಮಿಷಿನಲ್ಲಿ ಏನು ಹೊಡೆಯೋಕೆ ಹೋಗ್ಬೇಡಿ, ಥ್ರೆಡ್ ಹೋಗ್ಬಿಡುತ್ತೆ, ಬೇಗ ಹೊಡೆದೋಗುತ್ತದು. ಅನುಭವ ಇದ್ದು ಎಲ್ಲ ನೀಟಾಗಿದ್ದರೆ ಕ್ಲೀನಾಗಿ ಮಿಷಿನಲ್ಲಿ ಕೆಲಸ ಮಾಡ್ಬೋದು. ಬಟ್ ಮಿಷಿನ್ ಗ್ರಿಪ್ ಇಲ್ಲ ಅಂದರೆ ಕೆಲಸ ಮಾಡೋಕ್ಕೆ ಹೋಗ್ಬೇಡಿ ಮಿಷಿನಲ್ಲಿ. ಸ್ಕ್ರೂ ಟೈಪ್ ಮಿಷಿನಲ್ಲಿ ಸ್ಕ್ರೂ ಮೇಲ್ಗಡೆ ಲೂಸ್ ಮಾಡ್ಕೊಂಡು ನೋಡ್ಬೋದು. ಯಾಕೆ ವೀಡಿಯೋ ಈ ಥರ ಅಪ್ಡೇಟ್ ಆಗಿದ್ದೆಲ್ಲ ಗೊತ್ತಾಗ್ತಾಯಿಲ್ಲ. ಓಕೆ ನೋಡಿ ಇನ್ನೊಂದು ಟಾಪು, 2 ಟಾಪ್ ಕುಂಡಿಸ್ಬೇಕು UPS ಕನೆಕ್ಷನ್ಗೆ. ಒಂದು ಇನ್ಪುಟ್ಟು, ಒಂದು ಔಟ್ಪುಟ್ಟು. ನೋಡಿ 2 ಓಪನ್ ಮಾಡ್ಕೊಂಡು ಯಾವ ಥರ ಕೂರಿಸ್ತೀನಿ ಅಂತ ವೀಡಿಯೋ ಮಾಡಿದ್ದೀನಿ, ನೋಡಿ ಆದಷ್ಟು. ಬ್ಯಾಕ್ಗ್ರೌಂಡ್ ವಾಯ್ಸು ಜಾಸ್ತಿ ಐತೆ. ಸುಮ್ಮನೆ ಮಾತಾಡ್ತಾಯಿದ್ರು ಲೇಡೀಸು. ಇರಲಿ ನೋಡಿ, ವೈರ್ ತಗೊತಾ ಇದ್ದೀನಿ 2.5. ಒಂದು ಸಿಂಗಲ್ ಬೆಡ್ರೂಮ್ ಮನೆಗೆ 2.5 ಸಾಕು. ತೀರ ಹೆವಿ ಆಯಿತು ಅಂದರೆ 4 mm ತಗೊಳ್ಳಿ.
ಇಲ್ಲ ಅಂದರೆ 2.5 ಸಾಕು. ಇದು ನಾವು ಮಾಡ್ತಾರೆ ಸಿಂಗಲ್ ಬೆಡ್ರೂಮು, ಅದರಿಂದ 2.5 ತಗೊಂಡಿದ್ದೀನಿ. ರೆಡ್ಡು ಬ್ಲ್ಯಾಕ್ ಫೇಸ್ ನ್ಯೂಟ್ರಲ್ಲು ಅರ್ಥಿಂಗಿಗೆ ನೋಡಿ ಎಲ್ಲ 3 ವೈರ್ನು ಒಂದೇ ಸಮ ಕಟ್ ಮಾಡ್ಕೊಬೇಕು. ಯಾವ ಥರ ಕನೆಕ್ಷನ್ ಹಾಕ್ಯಂತೀನಿ ಅಂತ ತೋರಿಸ್ತೀನಿ ನೋಡಿ. 3 ವೈರ್ನು ಒಂದೇ ಸಮ ಕಟ್ ಮಾಡ್ಕೊಂಡು, ಸ್ವಲ್ಪ ಬ್ಲೂ ಕಲರ್ ಸ್ವಲ್ಪ ಅರ್ಥಿಂಗ್ ಉದ್ದ ಇರುತ್ತಲ್ವ, ಅದರಿಂದ ಸ್ವಲ್ಪ ಉದ್ದ ಕಟ್ ಮಾಡ್ಕೊಂಡ್ರೆ ನೀಟಾಗಿ ಕೂತ್ಕೊಳ್ಳುತ್ತೆ. ಸ್ಕಿನ್ ಮಾಡ್ಕೊಂಡು 3 ವೈರ್ ಸ್ಕಿನ್ ಮಾಡ್ಕೊಂಡು ಸ್ಕ್ರೂಸ್ ಮಾಡ್ಕೊಂಡಿದ್ದೆಲ್ಲ ಫುಲ್ ಟೈಟ್ ಮಾಡ್ಬೇಕು. ಈಗ ಅದಕ್ಕೆ 16 ಟಾಪಿಗೆ ನೋಡಿ ಅದು ಬ್ರಷ್ ಆಗುತ್ತೆ 16 ಅಂಶದ್ದು. ನೋಡಿ ಯಾವ ಥರ ಫೇಸ್ ಅನ್ನೋದು ಬಲಗಡಿಗೆ ಬರಬೇಕು. ನೀವು ಯಾವ ಥರ ಇಟ್ಕೊಂಡಿದ್ರಲ್ಲ ಈಗ ನೋಡಿ, ರೈಟ್ ಸೈಡ್ಗೆ ಬರಬೇಕು ಫೇಸು. ಸಾಕೆಟಲ್ಲಿ ಕೂರಿಸ್ಬೇಕಾದಾಗಲೂ ಅಷ್ಟೇ ರೈಟ್ ಸೈಡ್ಗೆ ಸಾಕೆಟಲ್ಲಿ ಕೂರಿಸ್ಕೊಬೇಕು. ಈ 16 ಟಾಪಲ್ಲಿ ರೈಟ್ ಸೈಡ್ಗೆ ಫೇಸ್ ಬರಬೇಕು. ಲೆಫ್ಟ್ ಸೈಡಿಗೆ ಬಂದರೆ ಅದು ಸರ್ಕ್ಯೂಟ್ ಉಲ್ಟಾ ಆದರೆ ಈ ಸ್ಪಾಟ್ಲೈಟ್ ಹಾಕಿದ್ದವು ಹತ್ತಿದಂಗೆ ಕಾಣ್ತಾ ಇರ್ತವೆ, ಅವು ಆಫ್ ಆಗೋಲ್ಲ. ಅದಕ್ಕೋಸ್ಕರ ನೋಡಿ ರೈಟ್ ಸೈಡ್ಗೆ ಹಾಕ್ಯಂತ ಇದ್ದೀನಿ ನಾನು. ರೈಟ್ ಸೈಡಲ್ಲೇ ಇರಬೇಕು ಯಾವಾಗಲೂ. ಓಕೆ, ನೋಡ್ಬೋದು ಫುಲ್ ಕ್ಲಿಯರ್ ಆಗೈತೆ ಫೇಸ್ ನ್ಯೂಟ್ರಲ್ಲು ಅರ್ಥಿಂಗು. ಈಗ ನಮ್ಮ ಟಾಪ್ ಕ್ಲೋಸ್ ಮಾಡಿ ಇನ್ನೊಂದು ಅದೇ ಥರ ಕನೆಕ್ಷನ್ ಮಾಡ್ಕೊಬೇಕು. ನೋಡಿ ಯಾವ ಥರ ಮಾಡ್ಕೊತೀನಿ ಅಂತ. ವಿಡಿಯೋ ಫುಲ್ ಲಾಂಗ್ ಆಗುತ್ತೆ ಅಂತ ಹೇಳಿ ಸ್ವಲ್ಪ ಸ್ಪೀಡ್ ಮಾಡಿದ್ದೀನಿ. ಓಕೆ, ನೋಡಿ ಇನ್ನೊಂದು ಸೈಡು ಅದು ಅದೇ ಥರ ಸೇಮ್ ಒಂದೇ ಥರ ಕನೆಕ್ಷನ್ ಮಾಡ್ಕೊಬೇಕು. ಕನೆಕ್ಷನ್ ಮಾಡ್ಕೊಂಡು ಲಾಸ್ಟ್ಗೆ ಟೇಪ್ ಹೊಡ್ಕೊಂಡು ಪ್ರೆಸ್ ಮಾಡೋದಕ್ಕೆ ನೋಡಿ ಹಾಗೆ.
ಕ್ಲಿಯರ್ ಆಯಿತು. ಈಗ ಅಲ್ಲಲ್ಲೇ ಸ್ವಲ್ಪ ಟೇಪ್ ಹೊಡ್ಕೊಂಡ್ರೆ ಎಲ್ಲ 3 ವೈರು ಒಂದೇ ಸಮಕ್ಕೆ ನೀಟಾಗಿರ್ತವೆ, ನೀಟಾಗಿ ಕಾಣುತ್ತೆ. ಅದಕ್ಕೋಸ್ಕರ ಟೇಪ್ ಹೊಡ್ಕೊತಾ ಇದ್ದೀನಿ. ನೋಡಿ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ವಿಡಿಯೋನ ಸಪೋರ್ಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಆದಷ್ಟು ನನಗೆ ಗೊತ್ತಿರೋ ಅಷ್ಟು ಇನ್ಫಾರ್ಮೇಷನ್ ಕೊಡ್ತೀನಿ ನಾನು. ದಯವಿಟ್ಟು ನನಗೆ ಗೊತ್ತಿಲ್ಲದ ಅನ್ನೋದು ನಾನು ತಿಳ್ಕೊತೀನಿ. ದಯವಿಟ್ಟು ಕಮೆಂಟ್ ಮಾಡಿ, ವಿಡಿಯೋ ಯಾವ ಥರ ಗೊತ್ತೈತೆ ಏನು ಎತ್ತ ಅಂತ ಕಮೆಂಟ್ ಮಾಡಿ. ದಯವಿಟ್ಟು ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿಕೊಡ್ರಿ. ಓಕೆನಾ? ಕನೆಕ್ಷನ್ ಆಯಿತು ನೋಡಿ, ಯಾವ ಥರ ಕಾಣ್ತೈತೆ. ಈಗ ಪ್ಲಗ್ ಚುಚ್ಚೋದು ಅಷ್ಟೇ. 2 ಸಾಕೆಟ್ಗೆ ಚುಚ್ಚಾಯಿತು. ಸ್ವಲ್ಪ ಲಾಂಗ್ ಇತ್ತು, UPS ಇಟ್ಟರೆ ಸರಿ ಆಗುತ್ತೆ. ಹಂಗಿರೋದ್ರಿಂದ ಅಷ್ಟು ಮಾಡಿದ್ದೀನಿ. ಓಕೆನಾ? ಓಕೆ ಫ್ರೆಂಡ್ಸ್, ಬಾಯ್. ಥ್ಯಾಂಕ್ ಯು. ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ಬಾಯ್. ಓಕೆ ಫ್ರೆಂಡ್ಸ್, ಬಾಯ್.